ಮಗನಿಂದಲೇ ಅರಣ್ಯದಲ್ಲಿ ಕೈಬಿಡಲ್ಪಟ್ಟಿದ್ದ ವೃದ್ಧ ತಾಯಿ ಕೊನೆಗೂ ಸುರಕ್ಷಿತವಾಗಿ ತಮ್ಮ ಮನೆ ಸೇರಿರುವ ಆಶಾದಾಯಕ ಘಟನೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನಲ್ಲಿ ನಡೆದಿದೆ. ಮಾಧ್ಯಮಗಳ ನಿರಂತರ ವರದಿಗಾರಿಕೆ, ಸಾಮಾಜಿಕ ಹೋರಾಟಗಾರರ ಒತ್ತಡ ಹಾಗೂ ಅಧಿಕಾರಿಗಳ ಸಕಾಲಿಕ ಸ್ಪಂದನೆಯಿಂದಾಗಿ ಈ ಅಜ್ಜಿಯ ಬದುಕಿನಲ್ಲಿ ಮತ್ತೆ ನೆಮ್ಮದಿ ಮರಳಿದೆ. ಕೆಲ ದಿನಗಳ ಹಿಂದೆ ಸವದತ್ತಿ ತಾಲೂಕಿನ ಮುನವಳ್ಳಿ ಸಮೀಪದ ಅರಣ್ಯ ಇಲಾಖೆಯ ಕೊರುಚಲು ಕಾಡಿನಲ್ಲಿ ವಹಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ವೃದ್ಧೆಯೊಬ್ಬರು ರಾತ್ರಿ ವೇಳೆ ಅನಾಥವಾಗಿ ಪತ್ತೆಯಾಗಿದ್ದರು. ಹೆತ್ತ ಮಗನೇ ಆಕೆಯ ಬಳಿ ಇದ್ದ ಔಷಧಿಗಳನ್ನು ಕಸಿದುಕೊಂಡು ಕಾಡಿನಲ್ಲಿ ಒಂಟಿಯಾಗಿ ಬಿಟ್ಟು ಹೋಗಿದ್ದನೆಂಬ ವಿಷಯ ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶವನ್ನ ಮೂಡಿಸಿತ್ತು. ಈ ಘಟನೆ ಬೆಳಕಿಗೆ ಬರುತ್ತಿದ್ದಂತೆ ಮಾಧ್ಯಮಗಳು ನಿರಂತರವಾಗಿ ವರದಿ ಮಾಡಿ ಅಧಿಕಾರಿಗಳ ಗಮನ ಸೆಳೆದವು. ರಕ್ಷಣಾ ತಂಡಗಳು ವೃದ್ಧೆಯ ನೆರವಿಗೆ ಧಾವಿಸಿದ್ದು ತೀವ್ರ ಹೋರಾಟದ ಫಲವಾಗಿ ಅಜ್ಜಿ ಬುಧವಾರದಂದು ಮತ್ತೆ ತನ್ನ ಕುಟುಂಬದ ಗೂಡನ್ನ ಸೇರಿಕೊಂಡಿದ್ದಾರೆ. ಇದೇ ವೇಳೆ ವೃದ್ಧ ತಾಯಿಯನ್ನ ಕಾಡಿಗೆ ತಳ್ಳಿ ದೌರ್ಜನ್ಯ ಎಸಗಿದ ಆರೋಪದ ಮೇಲೆ ಆಕೆಯ ಪುತ್ರ ಕೆಎಸ್ಆರ್ಟಿಸಿ ನೌಕರ ಸಂತೋಷ್ ಕಟ್ಟಿ ವಿರುದ್ಧ ವಕೀಲ ಮಲ್ಲಿಕಾರ್ಜುನ್ ಚೌಕಾಶಿ ಅವರು ಚಿಕ್ಕೋಡಿ ವಿಭಾಗೀಯ ವ್ಯವಸ್ಥಾಪಕರಿಗೆ ದೂರು ನೀಡಿದ್ದಾರೆ.